ದಿನ ಕಳೆದಂತೆ ಕೋವಿಡ್ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ತೀವ್ರ ಆತಂಕಕ್ಕೆ ಕಾರಣವಾಗ್ತಾ ಇರೋ ರಾಜ್ಯದ ಪಾಸಿಟಿವಿಟಿ ರೇಟ್, ಸಾವಿನ ರೇಟ್ ಶೂನ್ಯ ಇದೆ. ಅದರ ಬಗ್ಗೆ ಆತಂಕ ಪಡುವಂಥದ್ದಿಲ್ಲ. ಆದರೆ ಪಾಸಿಟಿವ್ ರೇಟ್ ಹೆಚ್ಚಳ ಆಗ್ತಾ ಇದೆ. ದಿನ ಕಳೆದಂತೆ ಸೋಂಕಿನ ಸಂಖ್ಯೆಯೂ ಕೂಡ ವಿಪರೀತವಾಗಿ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ರಾಜ್ಯದಲ್ಲಿ ದಾಖಲಾಗ್ತಾ ಇರುವಂತಹ ಪಾಸಿಟಿವಿಟಿ ರೇಟ್ ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಸಾವಿನ ರೇಟ್ ಶೂನ್ಯ ಇದ್ರೂ ಕೂಡ ಪಾಸಿಟಿವಿಟಿ ರೇಟ್ ಮಾತ್ರ ಹೆಚ್ಚಳವಾಗ್ತಾ ಇದೆ. ಸದ್ಯ ರಾಜ್ಯದ ಪಾಸಿಟಿವಿಟಿ ರೇಟ್ 6ರ ಸನಿಹದಲ್ಲಿದೆ. ಟೆಸ್ಟಿಂಗ್ ಹೆಚ್ಚಳವಾದರೆ ಪಾಸಿಟಿವಿಟಿ ರೇಟ್ ಸಹಜವಾಗಿ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಕಳೆದೊಂದು ವಾರದ ಪಾಸಿಟಿವಿಟಿ ರೇಟ್ ಏನಿದೆ ಅನ್ನೋದನ್ನ ಗಮನಿಸಿದಾಗ 6ರ ಸನಿಹದಲ್ಲಿ ನಾವು ಇವಾಗ ಪಾಸಿಟಿವಿಟಿ ರೇಟ್ ಅನ್ನ ಕಾಣಬಹುದಾಗಿದೆ. ಡಿಸೆಂಬರ್ 19ನೇ ತಾರೀಕಿನಂದು ಟೆಸ್ಟಿಂಗ್ ಆಗಿದ್ದು 722. ಆ ಪೈಕಿ ಪಾಸಿಟಿವಿಟಿ ರೇಟ್ 6.09 ಆಗಿತ್ತು. 19ನೇ ತಾರೀಕು ಅದು 20ನೇ ತಾರೀಕು ಡಿಸೆಂಬರ್ನಂದು 808 ಟೆಸ್ಟ್ ಅನ್ನ ಮಾಡಿಕೊಂಡಿದ್ರು. ಅದರಲ್ಲಿ ಪಾಸಿಟಿವಿಟಿ ರೇಟ್ 2.47ರಷ್ಟು ದಾಖಲಾಗಿತ್ತು. ಮತ್ತು ಅದರ ನೆಕ್ಸ್ಟ್ ಡೇ 21ನೇ ತಾರೀಕು 2663 ದೊಡ್ಡ ಮಟ್ಟದಲ್ಲಿ ಟೆಸ್ಟಿಂಗ್ ಅನ್ನ ಮಾಡಿಕೊಂಡ್ರು. ಆ ಹಿಂದಿನ 2 ದಿನಕ್ಕೆ ಕಂಪೇರ್ ಮಾಡಿದ್ರೆ ಪಾಸಿಟಿವಿಟಿ ರೇಟ್ ಅಲ್ಲಿ 1.06ರಷ್ಟಿತ್ತು. 22ನೇ ತಾರೀಕು 2366 ಪಾಸಿಟಿವ್ ಟೆಸ್ಟ್ ಅನ್ನ ಮಾಡಿದ್ರೆ 3.29% ಪಾಸಿಟಿವಿಟಿ ರೇಟ್ ಅನ್ನ ನಾವು ಕಾಣಬಹುದಾಗಿದೆ. ಇನ್ನು 23ನೇ ತಾರೀಕು 1752 ಟೆಸ್ಟಿಂಗ್ ಅನ್ನ ಮಾಡಿದ್ದಾರೆ. ಅದರಲ್ಲಿ 5.93% ಪಾಸಿಟಿವಿಟಿ ರೇಟ್ ದಾಖಲಾಗಿದೆ. ಹತ್ತತ್ರ 6ರ ಸಮೀಪದಲ್ಲಿ ಇದ್ದೀವಿ. ಆದರೆ ನಿನ್ನೆ ಟೆಸ್ಟಿಂಗ್ ಮಾಡಿದ್ರು, ಅದರ ರಿಪೋರ್ಟ್ ಇವತ್ತು ಬಂದಿದೆ. ಅದರ ಆಧಾರದ ಮೇಲೆ ಅಂದರೆ ಇವತ್ತಿನ ಟೆಸ್ಟಿಂಗ್ಸ್ ನಾಳೆ ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ನಾವು ಆಗಲೇ ಎಷ್ಟು ಕ್ರಾಸ್ ಆಗಿಬಿಟ್ಟಿದ್ದೀವಿ ಅನ್ನೋದು ಕೂಡ ನೋಡಬಹುದು.